ವಿರೋಧದ ನಡುವೆ ಕೂಡ ಮತ್ತೊಂದು ಸುರಂಗಕ್ಕೆ ಬೆಂಗಳೂರಿನಲ್ಲಿ ಪ್ಲಾನ್ ರೂಪಿತವಾಗ್ತಾ ಇದೆ. ಬೆಂಗಳೂರಲ್ಲಿ ಮತ್ತೊಂದು ಸುರಂಗ ಮಾರ್ಗಕ್ಕೆ ಡಿಪಿಆರ್ ಸಿದ್ಧಪಡಿಸಲಾಗ್ತಾ ಇದೆ ಅನ್ನುವ ವರದಿ. 20 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣಕ್ಕೆ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ. ಎಲ್ಲಿಂದ ಎಲ್ಲಿಗೆ ಅನ್ನುವಂಥ ಡೀಟೇಲ್ಸ್ ಕೂಡ ಇದೆ. KR ಪುರಂನಿಂದ ಗಾಳಿ ಆಂಜನೇಯ ದೇವಸ್ಥಾನದ ತನಕ ಈ ಸುರಂಗ ಮಾರ್ಗ ಮಾಡೋದಕ್ಕೆ ಪ್ಲಾನ್ ಹಾಕಲಾಗ್ತಾ ಇದೆ. ಅಂದಾಜು 25,000 ಕೋಟಿ ವೆಚ್ಚದಲ್ಲಿ GBA ಈ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇರೋದು. ಈಗಾಗಲೇ 17 ಕಿಲೋಮೀಟರ್ ಉದ್ದದ ಸುರಂಗ ಹೆಬ್ಬಾಳ ಸಿಲ್ಕ್ ಬೋರ್ಡ್ ನಡುವೆ ಏನು ಮಾಡಬೇಕಂತ ಯೋಜಿತವಾಗಿದೆ. ಇದಕ್ಕೆ ತೀವ್ರವಾದಂಥ ವಿರೋಧ ಇದೆ. ಅದರ ನಡುವೆನೆ ಮತ್ತೊಂದು ಸುರಂಗ ಮಾರ್ಗ ನಿರ್ಮಾಣಕ್ಕೋಸ್ಕರ ಕೈ ಹಾಕಲಾಗ್ತಾ ಇದೆ. ಅವಳಿ ಸುರಂಗ ನಿರ್ಮಾಣಕ್ಕೆ ಇದೀಗ ಪ್ಲಾನ್ ರೂಪಿತವಾಗ್ತಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ಪೊಸಿಷನ್ ಏನಿದೆ, ಸ್ಥಿತಿಗತಿ ನೋಡಿದರೆ ಇಟ್ ಇಸ್ ಎಫ್ ಗ್ರೇಡ್ ಅಂತ. ಅದಕ್ಕಾಗಿ ನಾವು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟನಲ್ದು 45,000 ಕೋಟಿಯಲ್ಲಿ ಮಾಡ್ತೀವಿ ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದರಲ್ಲಿ ನಾರ್ತ್ ಸೌತ್ ಕೋಟಿಗೆ ಅರೌಂಡ್ 17,000 ಸಮಥಿಂಗ್ ಇದೆ, ಬಟ್ ನಾವು ಇಲ್ಲಿ 20,000 ಕೋಟಿ ಸರಾಸರಿ ಬರೆದಿದ್ದೀವಿ. ಅದಕ್ಕೆ ಮತ್ತು 25,000 ಕೋಟಿ ಈಸ್ಟ್ ವೆಸ್ಟ್ಗೆ 26 ಕಿಲೋಮೀಟರ್ ಇದೆ. ಅದು ಸೊ 20 ಪಾಯಿಂಟ್ ಸಮಥಿಂಗ್ ಇರಬೇಕು. ಸೊ ಅದನ್ನು 20 ಪಾಯಿಂಟ್ ಸಮಥಿಂಗ್ ಕಿಲೋಮೀಟರ್ ಇದೆ ಅದು. ಓಕೆ, ಅದಕ್ಕೆ 45,000 ಟೋಟಲ್ ಖರ್ಚಾಗ್ತದೆ. ನಮಗೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಿದೆ 40% ಆಫ್ ವೈಬಿಲಿಟಿ ಗ್ಯಾಪ್ಗಾಗಿ ಗೌರ್ಮೆಂಟ್ ಹ್ಯಾಸ್ ಆಲ್ರೆಡಿ ಗಿವನ್ ದಸ್ ಪವರ್. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ಪೊಸಿಷನ್ ಏನಿದೆ